Class 10 Pair of linear equations in two variables exercise 3.2 ಅಲ್ಲಿ ಫಸ್ಟ್ ಮೇನ್ ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ದ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಅವರು ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ಗಳನ್ನ ಏನು ಮಾಡಬೇಕಾಗಿದೆ, ಸಾಲ್ವ್ ಮಾಡಬೇಕಾಗಿದೆ. ಓಕೆ, ಸಾಲ್ವ್ ಮಾಡಿ ಅಂದರೆ ಇಷ್ಟೇ. ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಲ್ಲಿ ವೇರಿಯಬಲ್ಸ್ ಏನಿದೆ ಅಂತ ನೋಡ್ಕೋಬೇಕು. ಇಲ್ಲಿ ವೇರಿಯಬಲ್ಸ್ ಎಕ್ಸ್ ಆ್ಯಂಡ್ ವೈ ಇದೆ. ಈ ಎಕ್ಸ್ ಮತ್ತು ವೈಗಳ ವ್ಯಾಲ್ಯೂವನ್ನು ಫೈಂಡ್ ಮಾಡೋದನ್ನೇ ನಾವು ಸಾಲ್ವ್ ಮಾಡಿ ಅಂತ ಹೇಳ್ತೀವಿ. ಇದನ್ನು ಯಾವ ಮೆಥಡಿಂದ ಸಾಲ್ವ್ ಮಾಡಬೇಕಾಗಿದೆ, ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸಾಲ್ವ್ ಮಾಡಬೇಕಾಗಿದೆ. ಓಕೆ, ನಾವೀಗ ಏನು ಮಾಡೋಣಪ್ಪ ಅಂದರೆ ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನಲ್ಲಿ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಫಸ್ಟಿಗೆ ಏನು ಮಾಡಬೇಕು ನೋಡಿ, ಫಸ್ಟ್ ಲೀನಿಯರ್ ಈಕ್ವೇಷನ್ನ 1 ಅಂತ ತೊಗೊಳ್ತೀನಿ, ಸೆಕೆಂಡ್ ಲೀನಿಯರ್ ಈಕ್ವೇಷನ್ನ 2 ಅಂತ ತೊಗೊಳ್ತೀನಿ. ಈಗ ನೀವೇನು ಮಾಡಿ, ಈಕ್ವೇಷನ್ 1 ಅಥವಾ ಈಕ್ವೇಷನ್ 2 ಅಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನ್ನ ತೊಗೋಬೇಕಾಗತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ಈಕ್ವೇಷನ್ನೇ ತೊಗೊಳ್ತೀನಿ. ಫ್ರಮ್ ಈಕ್ವೇಷನ್ 1 ಫಸ್ಟ್ ಈಕ್ವೇಷನ್ ಏನಿದೆ ಇಲ್ಲೇ ಇದೆ ನೋಡಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 14 ಇದೆ. ಹೀಗೆ ಮಾಡಬೇಕು, ಎಕ್ಸ್ ವ್ಯಾಲ್ಯೂವನ್ನು ಇನ್ ಟರ್ಮ್ಸ್ ಆಫ್ ವೈ ಆಗಿ ಬರ್ಕೋಬೇಕು ಅಥವಾ ವೈ ವ್ಯಾಲ್ಯೂವನ್ನು ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಗಿ ಬರ್ಕೋಬೇಕು. ಇದು ನಿಮಗೆ ಅರ್ಥ ಆಗುತ್ತೆ ನಾನು ನೆಕ್ಸ್ಟ್ ಮಾಡಿದಾಗ. ನೋಡಿ, ನಾನೇನು ಮಾಡ್ತೀನಿ, ಎಕ್ಸ್ ವ್ಯಾಲ್ಯೂವನ್ನು ಇನ್ ಟರ್ಮ್ಸ್ ಆಫ್ ವೈ ಆಗಿ ಬರ್ಕೊಳ್ತೀನಿ. ಅದಕ್ಕೋಸ್ಕರ ಎಕ್ಸನ್ನು ಇಲ್ಲೇ ಉಳಿಸ್ಕೊಳ್ತೀನಿ ಲೆಫ್ಟ್ ಸೈಡಲ್ಲಿ. ಇದೇನು ವೈ ಇದೆ ಇದನ್ನು ರೈಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ, +14 ಇರೋದು +14 ಹಾಗೇ ಇರುತ್ತೆ. ಪ್ಲಸ್ ವೈ ಇರೋದು ನಾನು ಟ್ರಾನ್ಸ್ಫರ್ ಆದ ತಕ್ಷಣ ಪ್ಲಸ್ ಇರೋದೇನಾಗುತ್ತೆ, ಮೈನಸ್ ವೈ ಆಗುತ್ತೆ. ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 14 ಮೈನಸ್ ವೈ ಅಂತ ಬಂದಿದೆ. ಅಂದರೆ ಎಕ್ಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ವೈ ಆಗಿ ಬಂದಿದೆ. ಇದೇನು ಬಂದಿದೆ ಇದನ್ನು ನಾನು 3 ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ನೋಡಿ, ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 14 ಮೈನಸ್ ವೈ ಏನು ಬಂದಿದೆ ಇದನ್ನು ಇನ್ ಈಕ್ವೇಷನ್ 2. ನೋಡಿ, ನಾನು ಇದು ಎಕ್ಸ್ ವ್ಯಾಲ್ಯೂವನ್ನು ಈಕ್ವೇಷನ್ 1 ತೊಗೊಂಡು ಕಂಡುಹಿಡ್ಕೊಂಡಿರೋದ್ರಿಂದ ಗೊತ್ತಾಗ್ತದೆ. ಎಕ್ಸ್ ವ್ಯಾಲ್ಯೂವನ್ನು ಈಕ್ವೇಷನ್ 1 ತೊಗೊಂಡು ನಾನು ಫೈಂಡ್ ಮಾಡ್ಕೊಂಡಿರೋದ್ರಿಂದ ಈ ಎಕ್ಸ್ ವ್ಯಾಲ್ಯೂನ ಈಕ್ವೇಷನ್ 2ಗೆ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟನ್ನು ಮಾಡ್ಕೋಬೇಕಾಗತ್ತೆ. ಓಕೆ, ಈಕ್ವೇಷನ್ 2 ಏನಿದೆ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 4 ಇದೆ. ನೋಡಿ, ಇಲ್ಲಿ ಎಕ್ಸ್ ಇದೆಯಲ್ಲ, ಇಲ್ಲಿ ಎಕ್ಸಿಗೆ ನಾನೇನು ಮಾಡಬೇಕು, ಈ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಎಕ್ಸ್ ವ್ಯಾಲ್ಯೂ ಏನಿದೆ 14 ಮೈನಸ್ ವೈ ಇದೆ. ಎಕ್ಸ್ ವ್ಯಾಲ್ಯೂನ 14 ಮೈನಸ್ ವೈ ಅಂತ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡೆ. ಇನ್ನು ಉಳಿದಿದ್ದೇನು ಮೈನಸ್ ವೈ ಇದೆ, ಅದನ್ನು ಹಾಗೇ ಬರ್ಕೊಳ್ತೀನಿ. ಈಸ್ ಈಕ್ವಲ್ ಟು 4 ಆಗೋಯ್ತು. ಓಕೆ, ಈಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನೋಡಿ, ವೈ ಎರಡು ಏನಾಗಿದೆ, ಲೈಟ್ ಟರ್ಮ್ಸ್ ಇದೆ. ಇದನ್ನು ನಾನು ಸಿಂಪ್ಲಿಫೈ ಮಾಡೋಣ. ನೋಡಿ, ವೈ ಪಕ್ಕದಲ್ಲಿ ನಂಬರ್ ಏನೂ ಇಲ್ಲ ಅಂದರೆ 1 ಇರುತ್ತೆ, ಇಲ್ಲೂ ಸಹ 1 ಇರುತ್ತೆ. ನೋಡಿ, ವೈಗೆ ಮೈನಸ್ ಸೈನ್ ಇದೆ. ಮೈನಸ್ ಸೈನ್ ಇದ್ದರೆ ಏನು ಮಾಡಬೇಕು, ಸೇಮ್ ಸೈನ್ ಇದ್ದರೆ ಅಡಿಷನನ್ನು ಮಾಡಬೇಕು. ಓಕೆ, 1 + 1 ಏನಾಯಿತು, 2 ಆಯಿತು. ಬಿಗ್ಗರ್ ನಂಬರ್ ಯಾವುದು ಅಂತ ನೋಡಿದರೆ ಎರಡಕ್ಕೂ ಸೇಮ್ ಇದೆ, ಅದು ಮೈನಸ್ ಇದೆ. ಹಾಗಾಗಿ -2 ವೈ ಆಗೋಯಿತು. ಈ 14 ಹಾಗೆ ಬರುತ್ತೆ. 14 ಮೈನಸ್ 2y ಈಸ್ ಈಕ್ವಲ್ ಟು 4 ಆಗೋಯಿತು. ನೋಡಿ, ಇಷ್ಟರಲ್ಲೂ ನನಗೆ ವೈ ಮಾತ್ರ ಇದೆ. ಹಾಗಾದರೆ ನಾನು ವೈ ವ್ಯಾಲ್ಯೂವನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು. ನೋಡಿ, ವೈ ವ್ಯಾಲ್ಯೂ ನೆಗೆಟಿವ್ ಆಗಿರೋದ್ರಿಂದ ವೈಯನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ. ವೈ ಟ್ರಾನ್ಸ್ಫರ್ ಆದ ತಕ್ಷಣ 4 ಈ ಸೈಡಿಗೆ ಬಂದ್ಬಿಡುತ್ತೆ. ಅಂದರೆ ಲೈಟ್ ಟರ್ಮ್ಸ್ಗಳನ್ನು ನಾನು ಒಂದೇ ಹತ್ರ ಬರೀಬೇಕಲ್ಲ, ಅದಕ್ಕೋಸ್ಕರ +14 ಹಾಗೇ ಬರ್ಕೊಳ್ತೀನಿ. ನೋಡಿ, 4ಗೆ ಸೈನ್ ಏನಿದೆ, ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ ಇರೋದು ಈ ಸೈಡ್ ಟ್ರಾನ್ಸ್ಫರ್ ಆದರೆ -4 ಆಗೋಯಿತು. ಈಸ್ ಈಕ್ವಲ್ ಟು -2y ಆ ಸೈಡಿಗೆ ಟ್ರಾನ್ಸ್ಫರ್ ಆದರೆ 2y ಆಗುತ್ತೆ. ಓಕೆ, ಇಲ್ಲಿ ನೋಡಿ, 14ಗೆ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಇದಕ್ಕೆ ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಡಿಫ್ರೆಂಟ್ ಸೈನ್ ಬಂತಪ್ಪ ಅಂದರೆ ಸಬ್ಟ್ರಾಕ್ಷನ್ನ ಮಾಡಬೇಕಾಗತ್ತೆ. 14ಅಲ್ಲಿ 4 ಹೋದರೆ 10 ಬರುತ್ತೆ. ಇವೆರಡರಲ್ಲಿ ಯಾವ ನಂಬರ್ ಬಿಗ್ಗರ್ ಆಗಿದೆ ಅಂದರೆ 14 ಬಿಗ್ಗರ್ ಆಗಿದೆ. ಹಾಗಾಗಿ ಬಿಗ್ಗರ್ ನಂಬರ್ ಸೈನ್ ಏನು, ಪ್ಲಸ್. ಆನ್ಸರ್ ಏನು, +10 ಆಗೋಯಿತು. ಈಸ್ ಈಕ್ವಲ್ ಟು 2y ಆಯಿತು. ನನಗೆ ವೈ ವ್ಯಾಲ್ಯೂ ಬೇಕಾಗಿರೋಂಥ ಈ 2 ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ, 2 ಮತ್ತು ವೈನ ನಡುವೆ ಇಂಟು ಇರೋದ್ರಿಂದ 2 ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ, ಡಿವೈಡ್ ಬೈ ಆಗೋಗುತ್ತೆ. 10/2 ಈಸ್ ಈಕ್ವಲ್ ಟು ವೈ ಆಯಿತು. ಡಿವೈಡ್ ಆದರೆ ಡಿವೈಡ್ ಮಾಡಿ, 2 1s 2, 2 5s 10 ಆಯಿತು. 5 ಈಸ್ ಈಕ್ವಲ್ ಟು ವೈ ಆಯಿತು. ದೇರ್ಫೋರ್ ವೈ ಈಸ್ ಈಕ್ವಲ್ ಟು 5 ಆಯಿತು. ನೋಡಿ, ನನಗೆ ವೈ ವ್ಯಾಲ್ಯೂ 5 ಬಂತು. ವೈ ವ್ಯಾಲ್ಯೂ 5 ಬಂದ ತಕ್ಷಣ ನಾನು ಏನು ಮಾಡ್ಬೋದು, ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಬೋದು. ಹೇಗೆ ಅಂತ ಹೇಳಿದರೆ ನೋಡಿ, ಸಬ್ಸ್ಟಿಟ್ಯೂಟ್
ವೈ ಈಸ್ ಈಕ್ವಲ್ ಟು 5, ವೈ ವ್ಯಾಲ್ಯೂ 5 ಬಂದಿರೋದು, ವೈ ಈಸ್ ಈಕ್ವಲ್ ಟು 5 ಇನ್ ಈಕ್ವೇಷನ್ 3. ಈಕ್ವೇಷನ್ 3 ನೋಡಿ, ನನಗೆ ಈಕ್ವೇಷನ್ 3 ಏನು ಮಾಡೀನಿ, ಎಕ್ಸ್ ವ್ಯಾಲ್ಯೂವನ್ನು ಇನ್ ಟರ್ಮ್ಸ್ ಆಫ್ ವೈ ಆಗಿ ಬರ್ಕೊಂಡಿದ್ದೀನಿ ಅಲ್ವಾ, ಅದನ್ನು ತೊಗೊಳ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 14 ಮೈನಸ್ ವೈ. ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 14 ಮೈನಸ್ ವೈ ವ್ಯಾಲ್ಯೂ ಏನು ಬಂದಿದೆ, ನನಗೆ 5 ಬಂದಿದೆ ಅಲ್ವಾ. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ಸು ಮೈನಸ್ಸು ಅಂದರೆ ಸಬ್ಟ್ರಾಕ್ಷನ್, ಡಿಫ್ರೆಂಟ್ ಸೈನ್ ಇದ್ದರೆ ಸಬ್ಟ್ರಾಕ್ಷನ್. 14ನಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದರೆ 9 ಬರುತ್ತೆ. ಇವೆರಡರಲ್ಲಿ 14 ಬಿಗ್ಗರ್ ಆಗೋದ್ರಿಂದ 14ನ ಸೈನು ಏನಿದೆ ಪ್ಲಸ್ ಇದೆ, ಬಿಗ್ಗರ್ ನಂಬರ್ ಸೈನ್ ಇದಕ್ಕೆ ಬಂದ್ಬಿಡುತ್ತೆ, ಪ್ಲಸ್ 9 ಆಗೋಯಿತು. 9 ನೋಡಿ, ಎಕ್ಸ್ ವ್ಯಾಲ್ಯೂ 9 ಬಂತು, ವೈ ವ್ಯಾಲ್ಯೂ 5 ಬಂತು. ಈ ರೀತಿಯಾಗಿ ನಾವು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನಲ್ಲಿ ಅವ್ರು ಕೊಟ್ಟಿರುವಂಥ ವೇರಿಯಬಲ್ಸ್, ಇಲ್ಲಿ ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ ಇತ್ತಲ್ಲ, ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ನನಗೆ ಬಂದಿದೆ. ಬೇಕಾದ್ರೆ ನೀವು ಲಾಸ್ಟಿಗೆ ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 9 ಆ್ಯಂಡ್ ವೈ ಈಸ್ ಈಕ್ವಲ್ ಟು 5 ಅಂತ ಇನ್ನೊಂದ್ಸರಿ ಬರ್ಬಿಟ್ರೆ ಈ ಆನ್ಸರ್ ನಿಮಗೆ ಬಂದಂಗೆ. Second problem, s minus t is equal to 3, s divided by 3 plus t divided by 2 is equal to 6. ಓಕೆ, ಇದನ್ನು ನಾವು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸಾಲ್ವ್ ಮಾಡಬೇಕಾಗಿರೋದ್ರಿಂದ ಫಸ್ಟ್ ಲೀನಿಯರ್ ಈಕ್ವೇಷನ್ನ 1 ಅಂತ ತೊಗೊಳ್ತೀನಿ, ಸೆಕೆಂಡ್ ಲೀನಿಯರ್ ಈಕ್ವೇಷನ್ನ 2 ಅಂತ ಬರ್ಕೊಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಾನು ನೋಡಿದರೆ, ನೋಡಿ ಇಲ್ಲಿ ಡಿವೈಡ್ ಬೈ 3 ಇದೆ, ಡಿವೈಡ್ ಬೈ 2 ಇದೆ. ಡಿವೈಡ್ ಬೈ 3 ಅಥವಾ ನಿಮಗೆ ಫ್ರ್ಯಾಕ್ಷನ್ ರೀತಿಯಾಗಿ ಕಾಣಿಸ್ತಾ ಇದೆ. ಫ್ರ್ಯಾಕ್ಷನ್ ರೀತಿಯಾಗಿತ್ತಪ್ಪ ಅಂದರೆ ನಾನು ಇದನ್ನು 2 ಅಂತ ತೊಗೊಂಡು ಸಾಲ್ವ್ ಮಾಡಿದರೆ ಆನ್ಸರ್ ಬರುತ್ತೆ. ಆದರೆ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಬರೋದ್ರಿಂದ ನಾನು ಇದನ್ನು ಸಿಂಪ್ಲಿಫೈ ಮಾಡಕ್ಕೆ ಬರುತ್ತಾ ಅಂತ ಯೋಚನೆ ಮಾಡಿದರೆ ಎಸ್, ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಓಕೆ, ಯಾವ ರೀತಿ ಅಂತ ನೋಡಿದರೆ ನೋಡಿ ಬರ್ಕೊಳ್ತೀನಿ. ಎಸ್ ಡಿವೈಡ್ ಬೈ 3 ಪ್ಲಸ್ ಟಿ ಡಿವೈಡ್ ಬೈ 2 ಈಸ್ ಈಕ್ವಲ್ ಟು 6 ಇದೆಯಲ್ಲ, ಇಲ್ಲಿ ಡಿವೈಡ್ ಬೈ 3 ಮತ್ತು ಡಿವೈಡ್ ಬೈ 2 ಇದೆಯಲ್ಲ, 3 ಮತ್ತು 2ಗೆ ಎಲ್ ಸಿ ಎಮ್ಮನ್ನು ತೊಗೊಳ್ತೀನಿ. ಈಗಾಗಲೇ ನಿಮಗೆ ಎಲ್ ಸಿ ಎಮ್ ತೊಗೊಳೋದು ಗೊತ್ತಿರೋದ್ರಿಂದ ನಾನು ಡೈರೆಕ್ಟಾಗಿ ಬರ್ಕೊಳ್ತೀನಿ. 3 ಮತ್ತು 2ಗೆ ಎಲ್ ಸಿ ಎಮ್ಮು 6 ಬರುತ್ತೆ. ಓಕೆನಾ, ನೋಡಿ 3 ಇರೋದು 6 ಬಂತು ಎಲ್ ಸಿ ಎಮ್ಮು. ಹಾಗಾದರೆ 3ಗೆ ಏನು ಮಲ್ಟಿಪ್ಲೈ ಮಾಡಿದರೆ 6 ಬರುತ್ತೆ, 3 2s 6 ಬರುತ್ತೆ. ನ್ಯೂಮರೇಟ್ರಿಗೂ 2 ಮಲ್ಟಿಪ್ಲೈ ಮಾಡಿ, 2 ಇರೋದು 6 ಆಗಿದೆ. ಹಾಗಾದರೆ 2 ಎಷ್ಟೇ 6 ಬರುತ್ತೆ, 2 3s 6 ಬರುತ್ತೆ. ನ್ಯೂಮರೇಟ್ರಿಗೆ 3 ಮಲ್ಟಿಪ್ಲೈ ಮಾಡಿ, 2 ಇಂಟು ಎಸ್ 2s ಆಯಿತು, ಪ್ಲಸ್ 3 ಇಂಟು ಟಿ 3t ಆಯಿತು, ಈಸ್ ಈಕ್ವಲ್ ಟು 6 ಹಾಗೆ ಇದೆ. ಬರ್ಕೊಳ್ತೀನಿ ಅದನ್ನು. ಎಸ್ ಡಿವೈಡ್ ಬೈ 6 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 2s ಪ್ಲಸ್ 3t ಈಸ್ ಈಕ್ವಲ್ ಟು 6 ಇಂಟು 6 ಆಗುತ್ತೆ. ಡಿವೈಡ್ ಬೈ 6 ಇರೋದನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದೆ, ಡಿವೈಡ್ ಇರೋದು ಆ ಸೈಡಿಗೆ ಟ್ರಾನ್ಸ್ಫರ್ ಆದ ತಕ್ಷಣ ಮಲ್ಟಿಪ್ಲೈ ಆಗೋಗ್ಬಿಡುತ್ತೆ. 2s ಪ್ಲಸ್ 3t ಈಸ್ ಈಕ್ವಲ್ ಟು 6 36 ಆಗೋಯ್ತು. ಓಕೆನಾ, ಸೆಕೆಂಡ್ ಲೀನಿಯರ್ ಈಕ್ವೇಷನ್ನ ನಾನು ಯಾವ ರೀತಿಯಾಗಿ ಬರ್ಕೋಬಹುದಪ್ಪ ಅಂದರೆ ಸಿಂಪ್ಲಿಫೈ ಮಾಡಿ 2s ಪ್ಲಸ್ 3t ಈಸ್ ಈಕ್ವಲ್ ಟು 36 ಅಂತ ಬರ್ಕೋಬೋದು. ಈಗ ಇದನ್ನು ಈಕ್ವೇಷನ್ 2 ಅಂತ ತೊಗೊಳ್ತೀನಿ. ನೀವು ಇದನ್ನೇ ಈಕ್ವೇಷನ್ 2 ಅಂತ ತೊಗೊಂಡು ಮಾಡ್ಬೋದು, ಆದರೆ ನಮಗೆ ಡಿವೈಡ್ ಬೈ ಇರೋದ್ರಿಂದ ಸಿಂಪ್ಲಿಫೈ ಮಾಡುವಾಗ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು ಲೀನಿಯರ್ ಈಕ್ವೇಷನ್ನ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರ್ಕೊಂಡಿದ್ವಿ. ಓಕೆ, ಈಗ ಏನು ಮಾಡೋಣ, ಫ್ರಮ್ ಈಕ್ವೇಷನ್ 1 ತೊಗೊಳ್ತೀನಿ. ಎಸ್ ಮೈನಸ್ ಟಿ ಈಸ್ ಈಕ್ವಲ್ ಟು 3. ಓಕೆನಾ, ಇಲ್ಲೇನು ಮಾಡ್ತೀನಿ, ಮೈನಸ್ ಟಿಯನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಸ್ ಈಸ್ ಈಕ್ವಲ್ ಟು 3, ಮೈನಸ್ ಟಿ ಇರೋದು ಆ ಸೈಡಿಗೆ ಹೋದರೆ ಪ್ಲಸ್ ಟಿ ಆಗೋಯಿತು. ಇದನ್ನು ನಾನು 3 ಅಂತ ತೊಗೊಳ್ತೀನಿ. ಇಲ್ಲಿ ನೋಡಿ ಎಸ್ನ ವ್ಯಾಲ್ಯೂ ಬಂದಿದೆ. ಯಾವ ರೀತಿಯಾಗಿ ಬಂದಿದೆ, ಎಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಟಿ ಬಂದಿದೆ. ಓಕೆ, ಈಗ ಏನು ಮಾಡೋಣ, ಸಬ್ಸ್ಟಿಟ್ಯೂಟ್ ಎಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಟಿ ಇನ್ ಈಕ್ವೇಷನ್ 2. ನೋಡಿ, ಈಕ್ವೇಷನ್ 1 ತೊಗೊಂಡು ನಾನು ಎಸ್ ವ್ಯಾಲ್ಯೂವನ್ನು ಫೈಂಡ್ ಮಾಡಿರೋದ್ರಿಂದ ಈ ಎಸ್ ವ್ಯಾಲ್ಯೂವನ್ನು ಈಕ್ವೇಷನ್ 2 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಈಕ್ವೇಷನ್ 2 ಏನಿದೆ, 2s ಪ್ಲಸ್ 3t ಈಸ್ ಈಕ್ವಲ್ ಟು 36 ಇದೆ. ಇದರಲ್ಲಿ ಎಸ್ ಎಲ್ಲಿದೆ, ಇಲ್ಲಿದೆ ಅಲ್ವಾ. 2 ಆಫ್ ಎಸ್ಸಿನ ವ್ಯಾಲ್ಯೂ ಏನು, 3 ಪ್ಲಸ್ ಟಿ ಪ್ಲಸ್ ಕಾಣಿಸ್ತಿದೆಯಾ, 2ಗೆ 2 ಬರುತ್ತೆ. ಎಸ್ಸಿನ ವ್ಯಾಲ್ಯೂ ಏನಿದೆ ನಮಗೆ 3 ಪ್ಲಸ್ ಟಿ ಇದೆ, ಬರ್ಕೊಂಡೆ ಬ್ರ್ಯಾಕೆಟ್ ಹಾಕ್ಕೊಂಡು, ಪ್ಲಸ್ಸಿಗೆ ಪ್ಲಸ್ 3t ಈಸ್ ಈಕ್ವಲ್ ಟು 36 ಬರ್ಕೊಂಡೆ. ಸಿಂಪ್ಲಿಫೈ ಮಾಡೋಣ, ಈ 2 ಒಳಗಡೆ ಮಲ್ಟಿಪ್ಲೈ ಮಾಡೋಣ. 2 3s 6, ಪ್ಲಸ್ಸಿಗೆ ಪ್ಲಸ್ ಬರುತ್ತೆ, ಯಾಕಂದರೆ ಇಲ್ಲಿ ಸೈನ್ 2ಗೆ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಟಿಗೆ ನಂಬರ್ ಏನಿಲ್ಲ ಅಂದರೆ 1 ಇರುತ್ತೆ. 2 1s 2t ಪ್ಲಸ್
3t ಇಸ್ ಈಕ್ವಲ್ ಟು 36 ಆಗೋಯಿತು. ನೋಡಿ ಇಲ್ಲೂ ಟಿ ಇದೆ, ಇಲ್ಲೂ ಟಿ ಇದೆ, ಇವೆರಡು ರೈಟ್ ಟರ್ಮ್ಸ್ ಆಯಿತು. ಸಿಂಪ್ಲಿಫೈ ಮಾಡೋಣ. ಸೈನ್ ಏನಿದೆ ಅಂದರೆ ಪ್ಲಸ್ಸು ಪ್ಲಸ್ಸು ಸೇಮ್ ಸೈನ್ ಇದೆ. ಸೇಮ್ ಸೈನ್ ಇತ್ತಪ್ಪ ಅಂದರೆ ಅಡಿಷನ್ ಮಾಡಬೇಕು. 6ಗೆ 6 ಬರಿತೀನಿ, ಪ್ಲಸ್ಸು ಪ್ಲಸ್ಸು ಇರೋದ್ರಿಂದ ಅಡಿಷನ್ ಆಗುತ್ತೆ. 2 + 3 5t ಆಗೋಯಿತು. ನೋಡಿ 3 ಬಿಗ್ಗರ್ ಆಗಿದೆ, ಸೈನ್ ಏನಿದೆ ಪ್ಲಸ್ ಇದೆ, ಪ್ಲಸ್ಸನ್ನು ಬರ್ಕೊಳ್ತೀನಿ. ಈಸ್ ಈಕ್ವಲ್ ಟು 36 ಆಯಿತು. ನನಗೆ ಟಿ ವ್ಯಾಲ್ಯೂ ಬೇಕು. ನೋಡಿ ಟಿನ ಸೈನ್ ಏನಿದೆ ಪ್ಲಸ್ ಇದೆ, ಹಾಗಾಗಿ ಈ 5t ಇಲ್ಲೇ ಉಳಿಸ್ಕೊಂಡು ಈ 6 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಪ್ಲಸ್ 5t ಈಸ್ ಈಕ್ವಲ್ ಟು 36. ನೋಡಿ 6 ಸೈನ್ ಏನಿದೆ ಅಂದರೆ ಪ್ಲಸ್ ಇತ್ತು, ಆ ಸೈಡಿಗೆ ಹೋದ ತಕ್ಷಣ ಏನಾಗುತ್ತೆ -6 ಆಗೋಗುತ್ತೆ. 5t ಈಸ್ ಈಕ್ವಲ್ ಟು ನೋಡಿ 36ಗೆ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಇಲ್ಲಿ 6ಗೆ ಮೈನಸ್ ಇದೆ, ಪ್ಲಸ್ಸು ಮೈನಸ್ಸು ಈ ಥರ ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. 36ಅಲ್ಲಿ 6 ಹೋದರೆ 30 ಬರುತ್ತೆ. 36 ಬಿಗ್ಗರ್ ಆಗಿರೋದ್ರಿಂದ 36ನ ಸೈನ್ ಏನು ಪ್ಲಸ್ 30 ಬರುತ್ತೆ. ಗೊತ್ತಾಯ್ತಾ? ನಾವು ಅಡಿಷನ್ನ ಮಾಡಲಿ ಸಬ್ಸ್ಟಿಟ್ಯೂಷನ್ನ ಮಾಡಲಿ ನಾವು ಬಿಗ್ಗರ್ ನಂಬರ್ ಸೈನ್ ಬರಬೇಕು. ಬಿಗ್ಗರ್ ನಂಬರ್ 36 ಆಗಿದೆ, ಅದ್ರ ಸೈನ್ ಪ್ಲಸ್ ಇರೋದ್ರಿಂದ ಪ್ಲಸ್ 30 ಆಯಿತು. ನೋಡಿ ಟಿ ವ್ಯಾಲ್ಯೂ ಬೇಕಾಗಿರೋದ್ರಿಂದ 5 ಆ ಸೈಡಿಗೆ ಕಳಿಸ್ತೀನಿ. 5 ಮತ್ತು ಟಿನ ನಡುವೆ ಇಂಟು ಇರೋದ್ರಿಂದ ಟಿ ಈಸ್ ಈಕ್ವಲ್ ಟು 30 / 5 ಆಯಿತು. 5ಇಂದ ಡಿವೈಡ್ ಆಗುತ್ತೆ. 5 1 5, 5 6 30 ಆಗೋಯಿತು. ಟಿ ಈಸ್ ಈಕ್ವಲ್ ಟು 6 ಏನಾಯಿತು, ಟಿನ ವ್ಯಾಲ್ಯೂ 6 ಬಂತು. ನಮಗೀಗ ಎಸ್ಸಿನ ವ್ಯಾಲ್ಯೂ ಬೇಕಲ್ವ, ಅದಕ್ಕೆ ಏನು ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಟಿ ಈಸ್ ಈಕ್ವಲ್ ಟು 6 ಇನ್ ಈಕ್ವೇಷನ್ 3. ನೋಡಿ ಈಕ್ವೇಷನ್ 3 ಈಗಾಗಲೇ ನಾವು ಫೈಂಡ್ ಮಾಡ್ಕೊಂಡಿವಿ. ಇಲ್ಲೇ ಇದೆ ಈಕ್ವೇಷನ್ 3 ಏನಿದೆ, ಎಸ್ ಈಸ್ ಈಕ್ವಲ್ ಟು 3 + ಟಿ ಇದೆ ಅಲ್ವಾ, ಅದರಲ್ಲಿ ಟಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಎಸ್ ಈಸ್ ಈಕ್ವಲ್ ಟು 3 + ಟಿ. ಓಕೆನಾ? 3 + ಟಿ ವ್ಯಾಲ್ಯೂ ಎಷ್ಟಿದೆ, +6 ಇದೆ, ಬರ್ಕೊಳ್ತೀನಿ. ನೋಡಿ 3ಗೆ ಸೈನ್ ಏನೇನಂದ್ರೆ ಪ್ಲಸ್ ಇದೆ, ಪ್ಲಸ್ಸು ಅಂದರೆ ಅಡಿಷನ್ನು. 3ಗೆ 6 ಆ್ಯಡ್ ಮಾಡಿದರೆ 9 ಬರುತ್ತೆ. 6 ಬಿಗ್ಗರ್ ಆಗಿರೋದ್ರಿಂದ ಸೈನು ಪ್ಲಸ್ 9 ಆಗೋಯಿತು. ನೋಡಿ ದೇರ್ಫೋರ್ ಎಸ್ ಈಸ್ ಈಕ್ವಲ್ ಟು 9 ಆ್ಯಂಡ್ ಟಿ ಈಸ್ ಈಕ್ವಲ್ ಟು 6 ಆಗೋಯಿತು. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಥರ್ಡ್ ಪ್ರಾಬ್ಲಮ್, 3x - y ಈಸ್ ಈಕ್ವಲ್ ಟು 3, 9x - 3y ಈಸ್ ಈಕ್ವಲ್ ಟು 9. ಓಕೆ, ಈಗ ಏನು ಮಾಡೋಣ, ಫಸ್ಟ್ ಲೀನಿಯರ್ ಇಕ್ವೇಷನ್ನ 1 ಅಂತ ತೊಗೊಳ್ತೀನಿ, ಸೆಕೆಂಡ್ ಲೀನಿಯರ್ ಇಕ್ವೇಷನ್ನ 2 ಅಂತ ತೊಗೊಳ್ತೀನಿ. ಫ್ರಮ್ ಈಕ್ವೇಷನ್ 1 ತೊಗೊಳ್ಳೋಣ. 3x - y ಈಸ್ ಈಕ್ವಲ್ ಟು 3. ಇದರಲ್ಲಿ -y ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 3x ಈಸ್ ಈಕ್ವಲ್ ಟು 3, ಮೈನಸ್ ಇರೋದು ಆ ಸೈಡ್ ಟ್ರಾನ್ಸ್ಫರ್ ಆದರೆ ಪ್ಲಸ್ ಆಗೋಗುತ್ತೆ, +y ಆಯಿತು. ನೋಡಿ ನನಗೆ ಎಕ್ಸ್ ವ್ಯಾಲ್ಯೂ ಬೇಕು, ಇದ್ರ ಜೊತೆ 3 ಇದೆ, 3 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 3 × x ಇರೋದ್ರಿಂದ 3 ಆ ಸೈಡ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ, x ಈಸ್ ಈಕ್ವಲ್ ಟು 3 + y / 3 ಆಗೋಯಿತು. ನನಗೆ ಎಕ್ಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ y ಬಂದಿದೆ, ಇದನ್ನು ನಾನು 3 ಅಂತ ತೊಗೊಳ್ತೀನಿ. ಈಗ ಏನು ಮಾಡೋಣ, ಸಬ್ಸ್ಟಿಟ್ಯೂಟ್ x ಈಸ್ ಈಕ್ವಲ್ ಟು 3 + y / 3 ಇನ್ ಈಕ್ವೇಷನ್ 2 ಮಾಡ್ತೀನಿ. ಅಂದರೆ ನಾನು ಈಕ್ವೇಷನ್ 1 ತೊಗೊಂಡು ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡಿರೋದ್ರಿಂದ ಎಕ್ಸ್ ವ್ಯಾಲ್ಯೂನ ಈಕ್ವೇಷನ್ 2 ಸಬ್ಸ್ಟಿಟ್ಯೂಟನ್ನು ಮಾಡ್ತೀನಿ. ಓಕೆ, ಈಕ್ವೇಷನ್ 2 ಏನಿದೆ, 9x - 3y ಈಸ್ ಈಕ್ವಲ್ ಟು 9 ಇದೆ. ಓಕೆ, 9 ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ ನನಗೆ, 3 + y / 3 - 3y ಈಸ್ ಈಕ್ವಲ್ ಟು 9 ಇದೆ. ನೋಡಿ ನಮಗೆ /3 ಇದೆಯಲ್ಲ, ಇದು ಮತ್ತು 9 ಮೇಲಿದೆ ನ್ಯೂಮರೇಟರಲ್ಲಿ, ಇವೆರಡನ್ನು ಡಿವೈಡ್ ಮಾಡ್ಬೋದು. ಡಿವೈಡ್ ಆದರೆ 3 1 3, 3 3 9 ಆಯಿತು. 3 ಆಫ್ 3 + y - 3y ಈಸ್ ಈಕ್ವಲ್ ಟು 9 ಆಯಿತು. ಈ 3 ಒಳಗಡೆ ಮಲ್ಟಿಪ್ಲೈ ಮಾಡಿದರೆ 3 3 9 ಆಗುತ್ತೆ. 3ಗೆ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಪ್ಲಸ್ ಬಂತು. ವೈಗೆ ಕೋಎಫಿಷಿಯಂಟ್ ಏನೂ ಇಲ್ಲ ಅಂದರೆ 1 ಇರುತ್ತೆ, ನಂಬರ್ y ಪಕ್ಕದಲ್ಲಿ. 3 1 3y - 3y ಈಸ್ ಈಕ್ವಲ್ ಟು 9 ಆಯಿತು. ನೋಡಿ y ಏನಾಯಿತು, ಲೈಟ್ ಟರ್ಮ್ಸ್ ಇದೆ. ಲೈಟ್ ಟರ್ಮ್ಸ್ ಅಂದರೆ ಇವೆರಡನ್ನು ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಪ್ಲಸ್ ಇದೆ, ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಅಂದರೆ ಸಬ್ಟ್ರಾಕ್ಷನ್ ಮಾಡ್ತೀವಿ, ಡಿಫ್ರೆಂಟ್ ಸೈನ್ ಇದ್ದರೆ. 3y 3y ಸಬ್ಟ್ರಾಕ್ಷನ್ ಮಾಡಿದರೆ ಬರುತ್ತೆ 0 ಬರುತ್ತೆ. ಹಾಗಾದರೆ ಉಳಿಯೋದೇನು,
9 ಬಂದೋಯಿತು. ನೋಡಿ ಇಲ್ಲಿ ನಮಗೇನಾಗೋಯಿತು, ನಮಗೆ ವೈ ವ್ಯಾಲ್ಯೂನೂ ಸಿಗಲಿಲ್ಲ, ಎಕ್ಸ್ ವ್ಯಾಲ್ಯೂನೂ ಸಿಗಲಿಲ್ಲ. ಎಲ್ ಎಚ್ ಎಸ್ ಅಲ್ಲಿ 9 ಬಂತು, ಆರ್ ಎಚ್ ಎಸ್ ಅಲ್ಲೂ 9 ಬಂತು, ಎರಡು ಕಡೆ ಸೇಮ್ ನಂಬರ್ ಬಂತು, ನಮಗೆ ವೇರಿಯಬಲ್ಲೇ ಇಲ್ಲ ಅಂದಾಗ ಇದಕ್ಕೆ ಸೊಲ್ಯೂಷನ್ ಏನು ಬರುತ್ತಪ್ಪ ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಬರುತ್ತೆ. ಹಾಗಾದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಹೇಗೆ ಬರುತ್ತೆ ಅನ್ನೋದನ್ನು ಸಹ ನಾವು ತಿಳ್ಕೊಳ್ಳೋಣ. ನೋಡಿ, ನಮಗೆ ಲೀನಿಯರ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ, ಇದೆಯಲ್ಲ ಲೀನಿಯರ್ ಈಕ್ವೇಷನು, ಅದನ್ನ ಆರ್ಡ್ರಲ್ಲಿ ಬರ್ಕೊಳ್ತೀನಿ. ಓಕೆ, ಆರ್ಡ್ರಲ್ಲಿ ಬರ್ಕೊಳ್ಳೋಣ. 3x ಮೈನಸ್ ವೈ, ನೋಡಿ ಪ್ಲಸ್ 3 ಈಸ್ ಈಕ್ವಲ್ ಟು ಇಂದ ಈ ಸೈಡ್ ಪ್ಲಸ್ 3 ಇದೆಯಲ್ವಾ ರೈಟ್ ಸೈಡಲ್ಲಿ, ಇದನ್ನು ಆ ಸೈಡಿಗೆ ಕಳಿಸಿದ್ರೆ ಏನಾಗುತ್ತೆ, -3 ಈಸ್ ಈಕ್ವಲ್ ಟು 0 ಆಗೋಯಿತು. ಅದೇ ರೀತಿ ಸೆಕೆಂಡ್ ಲೀನಿಯರ್ ಈಕ್ವೇಷನ್ನ ಬರ್ಕೊಳ್ಳೋಣ. 9x ಮೈನಸ್ 3y ಈಸ್ ಈಕ್ವಲ್ ಟು 9 ಇದೆ, ಪ್ಲಸ್ 9 ಆ ಸೈಡ್ ಕಳಿಸಿದ್ರೆ -9 ಈಸ್ ಈಕ್ವಲ್ ಟು 0 ಆಗೋಯಿತು. ಓಕೆ, ಇದನ್ನೇನು ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ. ಈಸ್ ಈಕ್ವಲ್ ಟು ಲೆಫ್ಟ್ ಮತ್ತು ರೈಟಲ್ಲಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅಲ್ಲಿ ಸೇಮ್ ನಂಬರ್ ಬಂತು ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಆಗಿರುತ್ತೆ. ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ನಾವು ಮತ್ತೆ ಸಪ್ರೇಟಾಗಿ ಏನು ಕಂಡುಹಿಡಿಯುವಂಥ ಅವಶ್ಯಕತೆ ಇರೋದಿಲ್ಲ. ಯಾವಾಗ ಅಂದರೆ ಎರಡು ಕಡೆ ಸೇಮ್ ವ್ಯಾಲ್ಯೂ ಬರಬೇಕು. ಎಕ್ಸ್ ಮತ್ತು ವೈ ಅಲ್ಲಿ ಇರೋದಿಲ್ಲ, ಎಕ್ಸ್ ವ್ಯಾಲ್ಯೂ ಮತ್ತು ಅಂದರೆ ಎಕ್ಸ್ ಮತ್ತು ವೈ ವೇರಿಯಬಲ್ಸು ಇರೋದೇ ಇಲ್ಲ. ಆ ಟೈಮಲ್ಲಿ ನಾವು ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತೀವಿ. ನಿಮಗೆ ಗೊತ್ತಾಗದೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ವೆರಿಫಿಕೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು A1, ಇದು A2 ಆಗಿರುತ್ತೆ ಅಲ್ವಾ. A1/A2 ಅನ್ನು ಮಾಡ್ತೀನಿ. ಇದು B1, ಇದು B2. ಎಷ್ಟಿದೆ B1? ಏನಿಲ್ಲ ಅಂದರೆ 1 ಇರುತ್ತೆ, -1 ಡಿವೈಡ್ ಬೈ -3 ಆಗಿರುತ್ತೆ. C1/C2 ಮಾಡಿದರೆ -3 ಡಿವೈಡ್ ಬೈ -9. ಸಿಂಪ್ಲಿಫೈ ಮಾಡೋಣ. 3 1s 3 3s 1/3 ಬಂತು. ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಪ್ಲಸ್ ಬರುತ್ತೆ, 1/3. ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಪ್ಲಸ್ಸು, 3 1s 3 3s 9, 1/3. ನೋಡಿ, ಇಲ್ಲಿರುವಂಥ ಮೂರು ವ್ಯಾಲ್ಯೂಗಳು ಏನಾಯಿತು, ಈಕ್ವಲ್ ಆಯಿತು. ಅಂದರೆ A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2 ಬಂತು. A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2 ಅಂದರೆ ಏನಾಗಿರುತ್ತೆ, ಕೋಇನ್ಸಿಡೆಂಟ್ ಲೈನ್ಸ್ ಆಗಿರುತ್ತೆ. ಕೋಇನ್ಸಿಡೆಂಟ್ ಲೈನ್ಸ್ ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನೀವು ಇದೇನು ನಾನು ವೆರಿಫಿಕೇಷನ್ ಮಾಡಿ ತೋರಿಸಿದ್ದು ನಿಮಗೆ, ಇದೇನು ಬರೆಯೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿದ್ರಾಯಿತು. ಎಕ್ಸಾಮಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳು ನಿಮಗೆ ಕೊಡೋದಿಲ್ಲ, ಎಕ್ಸ್ ಮತ್ತು ವೈ ವ್ಯಾಲ್ಯೂ ಬರೋ ರೀತಿಯಲ್ಲೇ ಇರುತ್ತೆ. ಫೋರ್ತ್ ಪ್ರಾಬ್ಲಮ್, 0.2x ಪ್ಲಸ್ 0.3y ಈಸ್ ಈಕ್ವಲ್ ಟು 1.3, 0.4x ಪ್ಲಸ್ 0.5y ಈಸ್ ಈಕ್ವಲ್ ಟು 2.3. ಓಕೆ, ಇಲ್ಲಿರೋ ಲೀನಿಯರ್ ಈಕ್ವೇಷನ್ಸ್ಗಳನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇಲ್ಲಿ ನಮಗೆ ಡೆಸಿಮಲ್ ನಂಬರ್ಸ್ಗಳು ಬಂದಿದೆ. ಈ ಡೆಸಿಮಲ್ ನಂಬರ್ಗಳನ್ನು ಇಟ್ಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಮಗೇನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ಈ ಡೆಸಿಮಲ್ ನಂಬರ್ಗಳನ್ನು ರಿಮೂವ್ ಮಾಡ್ಕೋಬೇಕಾಗುತ್ತೆ. ಹಾಗಾದರೆ ಹೇಗೆ ರಿಮೂವ್ ಮಾಡೋದು ಅಂತ ಹೇಳಿದರೆ ಸ್ವಲ್ಪ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿ ನಮಗೆ ಡೆಸಿಮಲ್ ಪಾಯಿಂಟ್ ಅನ್ನುವಂಥದ್ದು ರೈಟ್ ಸೈಡಿಂದ ಸಿಂಗಲ್ ಡಿಜಿಟ್ ಆದಮೇಲೆ ಇದೆ. ನೋಡಿ, 3 ಆದಮೇಲೆ ಪಾಯಿಂಟ್ ಇದೆ ರೈಟ್ ಸೈಡಿಂದ, ಇಲ್ಲೂ 3 ಆದಮೇಲೆ ಇದೆ, ಇಲ್ಲಿ 2 ಆದಮೇಲೆ ಇದೆ, ಇಲ್ಲಿ 3 ಆದಮೇಲೆ 5 ಆದಮೇಲೆ 4 ಆದಮೇಲೆ, ಅಂದರೆ ರೈಟ್ ಸೈಡಿಂದ ಸಿಂಗಲ್ ಡಿಜಿಟ್ ಆದಮೇಲೆ ನಮಗೇನಿದೆ, ಡೆಸಿಮಲ್ ಪಾಯಿಂಟ್ ಇದೆ, ಅಂದರೆ ಪಾಯಿಂಟ್ ಇದೆ. ಈ ಪಾಯಿಂಟನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. ಸಿಂಗಲ್ ಡಿಜಿಟ್ ಇರೋದನ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ 10ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 2 ಡಿಜಿಟ್ ಇತ್ತು ಅಂದರೆ ರೈಟ್ ಸೈಡಿಂದ 100ಇಂದ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ನಮಗೆ ಸಿಂಗಲ್ ಡಿಜಿಟ್ ಇರೋದ್ರಿಂದ ಈ ಓಲ್ ಈಕ್ವೇಷನ್ನ 10ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅದೇ ರೀತಿ ಸೆಕೆಂಡ್ ಈಕ್ವೇಷನ್ನು ಸಹ ಏನು ಮಾಡ್ತೀನಿ, 10ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಆವಾಗ ಡೆಸಿಮಲ್ ನಂಬರ್ ಏನಾಗುತ್ತೆ, ರಿಮೂವ್ ಆಗಿ ನಮಗೆ ಕಂಪ್ಲೀಟ್ ನಂಬರ್ ಸಿಗುತ್ತೆ. ನೋಡಿ, 10 × 0.2 ಮಾಡಿದರೆ ನಮಗೆ 2 ಬರುತ್ತೆ. ಎಕ್ಸ್ ಪ್ಲಸ್ 0.3 × 10 ಮಾಡಿದರೆ 3y ಈಸ್ ಈಕ್ವಲ್ ಟು 1.3 × 10 ಮಾಡಿದರೆ 13 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 10ಅನ್ನು ಮಲ್ಟಿಪ್ಲೈ ಮಾಡಿದರೆ 10 × 0.4 ಮಾಡಿದರೆ 4x ಪ್ಲಸ್ 10 × 0.5 ಮಾಡಿದರೆ 5y ಈಸ್ ಈಕ್ವಲ್ ಟು 10 × 2.3 ಮಾಡಿದರೆ 23 ಬರುತ್ತೆ. ಹೀಗೆ ಮಾಡೋಣ. ಫಸ್ಟ್ ಲೀನಿಯರ್ ಈಕ್ವೇಷನ್ನ 1 ಅಂತ ತೊಗೊಳ್ತೀನಿ, ಸೆಕೆಂಡ್ ಲೀನಿಯರ್ ಈಕ್ವೇಷನ್ನ 2 ಅಂತ ತೊಗೊಳ್ತೀನಿ. ನಮಗೇನಿದೆ, ಫಸ್ಟ್ ಲೀನಿಯರ್ ಈಕ್ವೇಷನ್ನ ಈ ರೀತಿಯಾಗಿ 10ಇಂದ ಮಲ್ಟಿಪ್ಲೈ ಮಾಡಿದ ಮೇಲೆ ಬಂದಿರುತ್ತೆ. ಓಕೆನಾ? ಹೀಗೆ ಮಾಡೋಣ. ಫ್ರಮ್ ಈಕ್ವೇಷನ್ 1 ಅನ್ನು ನಾನು ತೊಗೊಳ್ತಾ ಇದ್ದೀನಿ. ಈಕ್ವೇಷನ್ 1 ಏನಿದೆ, 2x ಪ್ಲಸ್
3y ಈಸ್ ಈಕ್ವಲ್ ಟು 13 ಇದೆ. ಈಗ ಏನು ಮಾಡೋಣ, ಎಕ್ಸ್ ವ್ಯಾಲ್ಯೂನ ಇನ್ ಟರ್ಮ್ಸ್ ಆಫ್ ವೈ ಆಗಿ ಬರ್ಕೊಳ್ತೀನಿ. ಅದಕ್ಕೆ 2x ಇಲ್ಲೇ ಉಳಿಸ್ಕೊಂಡು 3yನ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 2x ಈಸ್ ಈಕ್ವಲ್ ಟು 13 ಏನಿದೆ ಅದು ಹಾಗೇ ಇರುತ್ತೆ. ಪ್ಲಸ್ ಇರೋದು ಆ ಸೈಡ್ ಟ್ರಾನ್ಸ್ಫರ್ ಆದ ತಕ್ಷಣ ಮೈನಸ್ 3y ಆಗೋಯಿತು. ಓಕೆ, ಈಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ, ಎಕ್ಸ್ ಜೊತೆಗೆ 2 ಇದೆ, 2 ಇಂಟು ಎಕ್ಸ್ ಆಗಿರೋದ್ರಿಂದ ಇದನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 13 ಮೈನಸ್ 3y ಡಿವೈಡೆಡ್ ಬೈ 2 ಆಗೋಗುತ್ತೆ. ಇದನ್ನು ಏನು ಮಾಡ್ತೀನಿ, ಈಕ್ವೇಷನ್ 3 ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 13 ಮೈನಸ್ 3y ಡಿವೈಡ್ ಬೈ 2 ಇನ್ ಈಕ್ವೇಷನ್ 2. ನೋಡಿ, ಈಕ್ವೇಷನ್ 1 ತೊಗೊಂಡು ನಾನು ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಕೊಂಡಿರೋದ್ರಿಂದ ಈ ಎಕ್ಸ್ ವ್ಯಾಲ್ಯೂವನ್ನು ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಈಕ್ವೇಷನ್ 2 ಇಲ್ಲೇ ಇದೆ ಅಲ್ವಾ, 4x ಪ್ಲಸ್ 5y ಈಸ್ ಈಕ್ವಲ್ ಟು 23 ಇದೆ. ನಾವು ಡೆಸಿಮಲ್ ನಂಬರ್ನೇ ತೊಗೊಂಡು ಮಾಡಿದ್ರು ಆನ್ಸರ್ ಬರ್ತಾ ಇತ್ತು, ಆದರೆ ಏನಾಗೋದು ಒಂದು ಸ್ವಲ್ಪ ಕಷ್ಟ ಆಗೋದು. ಅದಕ್ಕೆ ಡೆಸಿಮಲ್ ನಂಬರ್ನ ರಿಮೂವ್ ಮಾಡಿಕೊಂಡು ನಾನು ಏನು ಮಾಡ್ತಾಯಿದ್ದೀನಿ, ಸಾಲ್ವ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡಿದರೂ ನಿಮಗೆ ಆನ್ಸರ್ ಸೇಮೇ ಬರುತ್ತೆ. ಓಕೆ, 4 ಎಕ್ಸ್ ವ್ಯಾಲ್ಯೂ ನನಗೆ ಇಲ್ಲಿದೆ ಅಲ್ವಾ, ಎಕ್ಸ್ ವ್ಯಾಲ್ಯೂ ಏನು 13 ಮೈನಸ್ 3y ಡಿವೈಡ್ ಬೈ 2. ನೆಕ್ಸ್ಟ್ ಇರೋದೇನು ಪ್ಲಸ್ 5y ಈಸ್ ಈಕ್ವಲ್ ಟು 23 ಹೇಗಿದೆ ಅದನ್ನ ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಡಿವೈಡ್ ಬೈ 2 ಇದೆ, ಇಲ್ಲಿ ಇಂಟು 4 ಇರೋದ್ರಿಂದ 2 1s are 2, 2 2s are 4 ಕ್ಯಾನ್ಸಲ್ ಆಗೋಯಿತು. 2 ಆಫ್ 13 ಮೈನಸ್ 3y ಪ್ಲಸ್ 5y ಈಸ್ ಈಕ್ವಲ್ ಟು 23 ಬಂತು. ನೆಕ್ಸ್ಟ್ ಈ 2 ಮಲ್ಟಿಪ್ಲೈ ಮಾಡೋಣ. 2 13s 26 ಬಂತು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಬರುತ್ತೆ. 2ಗೆ ಸೈನ್ ಪ್ಲಸ್ ಇದೆ ಅಲ್ವಾ, ಪ್ಲಸ್ ಇಂಟು ಮೈನಸ್ ಮೈನಸ್ 2 3s 6y ಪ್ಲಸ್ 5y ಈಸ್ ಈಕ್ವಲ್ ಟು 23 ಹಾಗೆ ಬಂತು. ನೋಡಿ, y ಇರೋದ್ರಿಂದ ಇವೆರಡು ಏನಾಯಿತು, ಲೈಕ್ ಟರ್ಮ್ಸ್ ಇದೆ. ನೋಡಿ, ಇದಕ್ಕೆ ಸೈನು ಮೈನಸ್ ಇದೆ, ಇಲ್ಲಿ ಸೈನು ಪ್ಲಸ್ ಇದೆ. ಮೈನಸ್ ಪ್ಲಸ್ ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. 26 ಹಾಗೇ ಬರ್ಕೊಳ್ತೀನಿ. ಮೈನಸ್ ಪ್ಲಸ್ ಡಿಫ್ರೆಂಟ್ ಸೈನ್ ಇರೋದ್ರಿಂದ 6ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದರೆ 1 ಬರುತ್ತೆ. ವೇರಿಯಬಲ್ y ಇದೆ, y ಬರಿತೀನಿ. 6 ದೊಡ್ಡದು 5 ದೊಡ್ಡದು ಅಂದರೆ 6 ಬಿಗ್ಗರ್ ನಂಬರ್ ಆಗಿದೆ. 6ನ ಸೈನ್ ಏನಿದೆ, ಮೈನಸ್ ಇದೆ. ಹಾಗಾಗಿ ಆನ್ಸರ್ ಮೈನಸ್ 1y ಈಸ್ ಈಕ್ವಲ್ ಟು 23 ಆಯಿತು. ಈಗ ನಾವೇನು ಮಾಡಬೇಕು, ವೈನ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಲ್ಲ. ವೈ ವ್ಯಾಲ್ಯೂ ಏನಾಗಿದೆ, ನೆಗೆಟಿವ್ ಆಗಿದೆ. ಹಾಗಾಗಿ ವೈಯನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ನಂಬರ್ನ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 26 ಇರೋದು ಹಾಗೇ ಇರುತ್ತೆ. ಪ್ಲಸ್ 23 ಈ ಸೈಡ್ ಬಂದ ತಕ್ಷಣ ಮೈನಸ್ 23 ಆಗೋಯ್ತು. ಈಸ್ ಈಕ್ವಲ್ ಟು ಮೈನಸ್ ಇರೋದು ಆ ಸೈಡ್ ಟ್ರಾನ್ಸ್ಫರ್ ಆದ ತಕ್ಷಣ ಪ್ಲಸ್ ವೈ ಆಗೋಯ್ತು. 1y ಅಂದರೂ ಒಂದೇ, ವೈ ಅಂದರೂ ಒಂದೇ. ನೆಗೆಟಿವ್ ಇರೋದೇನಾಯಿತು, ಪಾಸಿಟಿವ್ ಆಗೋಯಿತು. 26ಗೆ ಸೈನ್ ಪ್ಲಸ್ ಇದೆ, ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಸಬ್ಟ್ರಾಕ್ಷನು. 26ಅಲ್ಲಿ 23 ಹೋದರೆ 3 ಬರುತ್ತೆ. 26 ಬಿಗ್ಗರ್ ಆಗಿರೋದ್ರಿಂದ ಆನ್ಸರ್ ಏನು, ಪ್ಲಸ್ 3 ಈಸ್ ಈಕ್ವಲ್ ಟು ವೈ ಆಗೋಯಿತು. ದೇರ್ಫೋರ್ ವೈ ಈಸ್ ಈಕ್ವಲ್ ಟು 3 ಬಂತು. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತೇಳಿದರೆ ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು 3 ಇನ್ ಈಕ್ವೇಷನ್ 3. ಈಕ್ವೇಷನ್ 3ಅಲ್ಲಿ y ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. ಈಕ್ವೇಷನ್ 3 ಇಲ್ಲೇ ಇದೆ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 13 ಮೈನಸ್ 3y ಡಿವೈಡ್ ಬೈ 2 ಅನ್ನೋದು ಈಕ್ವೇಷನ್ 3 ಆಗಿರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 13 ಮೈನಸ್ 3y ಡಿವೈಡ್ ಬೈ 2 ಈಸ್ ಈಕ್ವಲ್ ಟು 13 ಹಾಗೆ ಬರ್ಕೊಳ್ತೀನಿ, ಮೈನಸ್ 3ಗೆ 3 ಹಾಗೆ ಬರ್ಕೊಳ್ತೀನಿ. ವೈ ವ್ಯಾಲ್ಯೂ ಏನು ಬಂದಿದೆ, ವೈ ವ್ಯಾಲ್ಯೂ 3 ಅಲ್ವಾ, ಇಂಟು 3 ಡಿವೈಡ್ ಬೈ 2 ಆಗೋಯ್ತು. ಈಸ್ ಈಕ್ವಲ್ ಟು 13 ಮೈನಸ್ 3 3s 9 ಡಿವೈಡ್ ಬೈ 2 ಆಗೋಯಿತು. ಈಸ್ ಈಕ್ವಲ್ ಟು ನೋಡಿ, 13ಗೆ ಸೈನ್ ಏನಿದೆ, ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಅಂದರೆ ಏನು, ಸಬ್ಟ್ರಾಕ್ಷನ್ನು. 13ಅಲ್ಲಿ 9 ಏನು ಮಾಡೋಣ, ಸಬ್ಟ್ರಾಕ್ಷನ್ ಮಾಡೋಣ. 13ಅಲ್ಲಿ 9 ಸಬ್ಟ್ರಾಕ್ಷನ್ ಆದರೆ 4 ಬರುತ್ತೆ. ಓಕೆನಾ, 13 ಬಿಗ್ಗರ್ ಆಗಿರೋದ್ರಿಂದ 13ನ ಸೈನ್ ಏನಿದೆ, ಪ್ಲಸ್ 4 ಡಿವೈಡ್ ಬೈ 2 ಆಯಿತು. 2 1s are 2, 2 2s are 4. ಆನ್ಸರ್ ಏನು ಬರುತ್ತೆ, ಪ್ಲಸ್ 2 ಬರುತ್ತೆ. ಅಂದರೆ ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 2 ಆ್ಯಂಡ್ ವೈ ಈಸ್ ಈಕ್ವಲ್ ಟು ಪ್ಲಸ್ 3 ಬರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಫಿಫ್ತ್ ಪ್ರಾಬ್ಲಮ್, √2x ಪ್ಲಸ್ √3y ಈಸ್ ಈಕ್ವಲ್ ಟು 0, √3x ಮೈನಸ್ √8y ಈಸ್ ಈಕ್ವಲ್ ಟು 0 ಇದೆ. ಓಕೆ, ನಾವು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಇಲ್ಲಿ ಸಾಲ್ವ್ ಮಾಡಬೇಕಾಗಿರೋದ್ರಿಂದ ಫಸ್ಟ್ ಲೀನಿಯರ್ ಈಕ್ವೇಷನ್ನ 1 ಅಂತ ತೊಗೊಳ್ತೀನಿ, ಸೆಕೆಂಡ್ ಲೀನಿಯರ್ ಈಕ್ವೇಷನ್ನ 2 ಅಂತ ತೊಗೊಳ್ತೀನಿ. ಫ್ರಮ್ ಈಕ್ವೇಷನ್ 1 ತೊಗೊಂಡು ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳೋಣ. √2x ಪ್ಲಸ್
√3y ಇಸ್ ಈಕ್ವಲ್ ಟು 0 ಇದೆ. ಇಲ್ಲೇನು ಮಾಡೋಣ, ಈ ಪ್ಲಸ್ √3y ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ √2x ಇಸ್ ಈಕ್ವಲ್ ಟು ಪ್ಲಸ್ ಇರೋದು ಆ ಸೈಡ್ ಟ್ರಾನ್ಸ್ಫರ್ ಆದ ತಕ್ಷಣ ಏನಾಗುತ್ತೆ, -√3y ಆಗೋಗುತ್ತೆ. ನನಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ √2 ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು -√3y ನೋಡಿ, √2 ಮತ್ತು ಎಕ್ಸ್ ನಡುವೆ ಇಂಟು ಇರೋದ್ರಿಂದ ಟ್ರಾನ್ಸ್ಫರ್ ಆದ ತಕ್ಷಣ ಏನಾಗುತ್ತೆ, /√2 ಆಗೋಗುತ್ತೆ. ಎಕ್ಸ್ ವ್ಯಾಲ್ಯೂ ಸಿಕ್ಕಿರೋದು, ಎಕ್ಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ವೈ ಸಿಕ್ಕಿರೋದ್ರಿಂದ ಇದನ್ನು ನಾನು ಈಕ್ವೇಷನ್ 3 ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಏನು ಮಾಡೋಣ, ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು -√3y /√2 ಇನ್ ಈಕ್ವೇಷನ್ 2. ನೋಡಿ, ಈಕ್ವೇಷನ್ 1 ತೊಗೊಂಡು ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಿರೋದ್ರಿಂದ ಈ ಎಕ್ಸ್ ವ್ಯಾಲ್ಯೂನ ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ಈಕ್ವೇಷನ್ 2 ಏನಿದೆ, √3x -√8y ಈಸ್ ಈಕ್ವಲ್ ಟು 0 ಇದೆ ಅಲ್ವಾ. ನೋಡಿ, √3 ಎಕ್ಸಿನ ವ್ಯಾಲ್ಯೂ ಏನಿದೆ, ಇಲ್ಲಿ ಬಂದಿದೆ ಎಕ್ಸ್ ವ್ಯಾಲ್ಯೂ -√3y /√2 ಮೈನಸ್ಸಿಗೆ ಮೈನಸ್, ಈಕ್ವೇಷನಲ್ಲಿದೆ ನೋಡಿ, ಮೈನಸ್ಸಿಗೆ ಮೈನಸ್ √8y ಈಸ್ ಈಕ್ವಲ್ ಟು 0 ಹಾಗೆ ಬರುತ್ತೆ. ಓಕೆ, ಈಗ ಏನು ಮಾಡ್ತಾ ಹೋಗೋಣ ಅಂದರೆ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಇಲ್ಲಿ ಯಾವುದು ಡಿವೈಡ್ ಆಗೋದಿಲ್ಲ, ಹಾಗಾಗಿ ಮಲ್ಟಿಪ್ಲೈ ಮಾಡ್ತೀನಿ. ಡಿವೈಡ್ ಬೈ ಏನೂ ಇಲ್ಲ, 1 ಇರುತ್ತೆ. ನ್ಯೂಮರೇಟ್ರಿಗೆ ಡಿನಾಮಿನೇಟ್ರ್ ಮಲ್ಟಿಪ್ಲೈ ಮಾಡಿ, ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ √3 ಇಂಟು √3 ಮಾಡಿದರೆ √9 ಬರುತ್ತೆ. ವೈಗೆ ವೈ, ನಮಗೆ ರೂಟ್ ಒಳಗಡೆ ಇರೋದನ್ನ ರೂಟ್ ಒಳಗಡೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಡಿವೈಡ್ ಬೈ 1 ಇಂಟು √2 ಮಾಡಿದರೆ √2 ಬರುತ್ತೆ. ಮೈನಸ್ √8y ಈಸ್ ಈಕ್ವಲ್ ಟು 0 ಆಗೋಯಿತು. ಓಕೆ, ಇಲ್ಲಿ ಸಿಂಪ್ಲಿಫೈ ಆಗುತ್ತೆ. ಮೈನಸ್ √9 ಅಂದರೆ ಆನ್ಸರ್ ಏನು ಬರುತ್ತೆ, 3. √9 ಅಂದರೆ ಆನ್ಸರ್ 3 ಅಲ್ವಾ. 3y ಡಿವೈಡ್ ಬೈ √2 ಮೈನಸ್ √8y ಈಸ್ ಈಕ್ವಲ್ ಟು 0. ನೋಡಿ, ವೇರಿಯಬಲ್ y ಇದೆ, ವೇರಿಯಬಲ್ y ಇದೆ, ಇವೆರಡು ಲೈಟ್ ಟರ್ಮ್ಸ್ ಆಗಿದೆ. ಹಾಗಾದರೆ ಇದನ್ನು ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂದರೆ, ನಮಗೆ ಡಿವೈಡ್ ಬೈ √2 ಇದೆ, ಇಲ್ಲಿ ಡಿವೈಡ್ ಬೈ ಏನೂ ಇಲ್ಲ ಅಂದರೆ 1 ಇರುತ್ತೆ. √2 ಮತ್ತು 1ಗೆ ಏನು ಮಾಡಬೇಕು, LCM ಅನ್ನು ತಗೋಬೇಕಾಗುತ್ತೆ. ನೋಡಿ, ಒಂದು ಸೈಡಲ್ಲಿ √2 ಇದೆ, ಇನ್ನೊಂದು ಸೈಡಲ್ಲಿ 1 ಇದೆ ಅಂತ ಹೇಳಿದರೆ, ಯಾವಾಗೂ ಅಷ್ಟೇ ಇನ್ನೊಂದು ಸೈಡಲ್ಲಿ 1 ಇತ್ತು ಅಂದರೆ ಇಲ್ಲೇನಿದೆ ಅದೇ LCM ಆಗಿರುತ್ತೆ. ಹಾಗಾದರೆ LCM ಏನು, √2ನೇ LCM ಆಗಿರುತ್ತೆ. ನೋಡಿ, √2 ಎಷ್ಟೇ ಬರುತ್ತೆ, √2 1 √2 ಬರುತ್ತೆ. ಹಾಗಾದ್ರೆ ಇಂಟು 1 ಆಯಿತು. 1 ಎಷ್ಟೇ √2, 1 ಇಂಟು √2 √2 ಆನ್ಸರ್ ಬರುತ್ತೆ. ಹಾಗಾಗಿ ನ್ಯೂಮರೇಟ್ರಿಗೂ √2 ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಮೈನಸ್ 3 1 3y ಮೈನಸ್ಸಿಗೆ ಮೈನಸ್. ನೋಡಿ, √8 ಇಂಟು √2 ಮಾಡಿದರೆ √8 2 16 ಒಳಗಡೆ ಇರೋದನ್ನ ಮಲ್ಟಿಪ್ಲೈ ಮಾಡಬೇಕು. y ಈಸ್ ಈಕ್ವಲ್ ಟು 0 ಆಗೋಯಿತು. ಓಕೆನಾ, ಈಗ ನೋಡಿ ಸಿಂಪ್ಲಿಫೈ ಮಾಡೋಣ. -3y ಮೈನಸ್ √16 ಅಂದರೆ ಆನ್ಸರ್, ಎಸ್, √16ಗೆ ಆನ್ಸರ್ 4 ಆಗಿರುತ್ತೆ. 4y ಡಿವೈಡ್ ಬೈ √2 ಈಸ್ ಈಕ್ವಲ್ ಟು 0 ಬಂತು. ಓಕೆನಾ, ಈಗ ನೋಡಿ ಮೈನಸ್ಸು ಇದೆ, ಸೇಮ್ ಸೈನ್ಗಳು ಬಂದಿದೆ. ಸೇಮ್ ಸೈನ್ ಬಂದರೆ ಏನು ಮಾಡಬೇಕು, ಅಡಿಷನ್ ಮಾಡಬೇಕು. 4ಗೆ 3 ಆ್ಯಡ್ ಮಾಡಿದರೆ 7 ಬರುತ್ತೆ. ವೇರಿಯಬಲ್ y ಬರಿತೀನಿ. 3 ಮತ್ತು 4ಅಲ್ಲಿ ಬಿಗ್ಗರ್ 4 ಆಗಿದೆ. ಸೈನ್ ಏನಿದೆ, -7y ಡಿವೈಡ್ ಬೈ √2 ಈಸ್ ಈಕ್ವಲ್ ಟು 0 ಆಗೋಯಿತು. y ವ್ಯಾಲ್ಯೂ ಬೇಕಾಗಿರೋದ್ರಿಂದ ಡಿವೈಡ್ ಬೈ √2 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. -7y ಈಸ್ ಈಕ್ವಲ್ ಟು 0. ಡಿವೈಡ್ ಬೈ ಇರೋದು ಆ ಸೈಡ್ ಹೋದರೆ ಇಂಟು √2 ಆಗೋಗುತ್ತೆ. -7y ಈಸ್ ಈಕ್ವಲ್ ಟು 0 ಇಂದ ಯಾವುದೇ ನಂಬರನ್ನು ಮಲ್ಟಿಪ್ಲೈ ಮಾಡಿದರೆ 0ನೇ ಬರುತ್ತೆ. y ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 7 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. y ಈಸ್ ಈಕ್ವಲ್ ಟು 0. ನೋಡಿ, 7 ಮತ್ತು y ನಡುವೆ ಇಂಟು ಇದೆ, ಇಂಟು ಇರೋದು ಟ್ರಾನ್ಸ್ಫರ್ ಆದರೆ ಏನಾಗುತ್ತೆ, ಡಿವೈಡ್ ಬೈ ಆಗೋಗುತ್ತೆ. -7 ಆಗೋಯಿತು. y ಈಸ್ ಈಕ್ವಲ್ ಟು 0 ಬೈ -7. 0ವನ್ನು ಯಾವುದೇ ನಂಬರಿಂದ ಡಿವೈಡ್ ಮಾಡಿದರೆ ಆನ್ಸರ್ ಏನು ಬರುತ್ತೆ, 0ನೇ ಬರುತ್ತೆ. ಹಾಗಾದರೆ y ವ್ಯಾಲ್ಯೂ ಏನಾಗೋಯಿತು, 0 ಆಗೋಯಿತು. ಓಕೆ, ಈಗ ನೆಕ್ಸ್ಟ್ ಏನು ಮಾಡೋಣ, ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು 0 ಇನ್ ಈಕ್ವೇಷನ್ 3. ಓಕೆನಾ, ಈಕ್ವೇಷನ್ 3ಯಲ್ಲಿ y ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ಈಕ್ವೇಷನ್ 3 ಏನಿದೆ ನೋಡಿ, ಈಕ್ವೇಷನ್ 3 ಇಲ್ಲೇ ಇದೆ, ಇದನ್ನು ಬರ್ಕೊಳ್ಳೋಣ. x ಈಸ್ ಈಕ್ವಲ್ ಟು -√3y ಡಿವೈಡ್ ಬೈ √2 ಈಸ್ ಈಕ್ವಲ್ ಟು -√3. y ವ್ಯಾಲ್ಯೂ ಏನು ಬಂದಿದೆ, 0 ಅಲ್ವಾ. 0 ಡಿವೈಡ್ ಬೈ
√2 ನೋಡಿ, 0 ಇಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದರೆ 0 ಬರುತ್ತೆ, ಡಿವೈಡ್ ಬೈ √2 ಆಯಿತು. ಯಾವುದೇ ನಂಬರಿಂದ 0ನ ಡಿವೈಡ್ ಮಾಡಿದರೆ ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಗೋಯಿತು? 0 ಆಯಿತು. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 0 ಆ್ಯಂಡ್ y ಈಸ್ ಈಕ್ವಲ್ ಟು 0 ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ. Sixth problem, 3x by 2 minus 5y by 3 is equal to minus 2, x by 3 plus y by 2 is equal to 13 by 6. ಓಕೆ, ಇಲ್ಲಿರೋ ಲೀನಿಯರ್ ಈಕ್ವೇಷನ್ನ ನಾವು ನೋಡಿದರೆ ಎಲ್ಲವೂ ಡಿವೈಡ್ ಬೈ ಅಂತಿದೆ, ಅಂದರೆ ಫ್ರ್ಯಾಕ್ಷನ್ ರೀತಿಯಲ್ಲಿದೆ. ಇವುಗಳನ್ನು ಏನು ಮಾಡ್ಕೊಳ್ಳೋಣ? ಫಸ್ಟಿಗೆ ಸಿಂಪ್ಲಿಫೈಯನ್ನು ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಲೀನಿಯರ್ ಈಕ್ವೇಷನ್ ಏನಿದೆ? 3x ಡಿವೈಡ್ ಬೈ 2 ಮೈನಸ್ 5y ಡಿವೈಡ್ ಬೈ 3 ಈಸ್ ಈಕ್ವಲ್ ಟು ಮೈನಸ್ 2 ಇದೆ. ಓಕೆ, 2 ಮತ್ತು 3 ಇದೆ ಅಲ್ವಾ ಡಿನಾಮಿನೇಟರಲ್ಲಿ. 2 ಮತ್ತು 3ಗೆ ಎಲ್ ಸಿ ಎಮ್ಮನ್ನು ತೆಗೆದ್ರೆ ಎಲ್ ಸಿ ಎಮ್ ಎಷ್ಟು ಬರುತ್ತೆ? ಎಲ್ ಸಿ ಎಮ್ 6 ಬರುತ್ತೆ. ಓಕೆ, 2 ಇರೋದು 6 ಆಯಿತು. 2 ಇರೋದು ಎಲ್ ಸಿ ಎಮ್ 6 ಆಯಿತು. ಅಂದರೆ 2ಗೆ ಏನು ಮಲ್ಟಿಪ್ಲೈ ಮಾಡಿದರೆ 6 ಬರುತ್ತೆ? 2 3s. ಹಾಗಾದರೆ ನ್ಯೂಮರೇಟರ್ಗೂ 3ಅನ್ನು ಮಲ್ಟಿಪ್ಲೈ ಮಾಡಿ. 3 ಇರೋದು 6 ಬರಬೇಕು ಅಂದರೆ 3 2s ಬರಬೇಕು. ನ್ಯೂಮರೇಟರ್ಗೂ 2ಅನ್ನು ಮಲ್ಟಿಪ್ಲೈ ಮಾಡಿ. 3 3s 9x ಮೈನಸ್ಸಿಗೆ ಮೈನಸ್ 2 5s 10y ಈಸ್ ಈಕ್ವಲ್ ಟು ಮೈನಸ್ 2 ಆಯಿತು. ಈ 6 ಡಿವೈಡ್ ಬೈ 6ನ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡೋಣ. 9x ಮೈನಸ್ 10y ಈಸ್ ಈಕ್ವಲ್ ಟು ಮೈನಸ್ 2 ಡಿವೈಡ್ ಬೈ 6 ಇರೋದು ಟ್ರಾನ್ಸ್ಫರ್ ಆದರೆ ಇಂಟು 6 ಆಗುತ್ತೆ. 9x ಮೈನಸ್ 10y ಈಸ್ ಈಕ್ವಲ್ ಟು ಮೈನಸ್ ಇಂಟು ಪ್ಲಸ್ ಮೈನಸ್ 2 6 12 ಆಯಿತು. ಹಾಗಾದರೆ ಫಸ್ಟ್ ಲೀನಿಯರ್ ಈಕ್ವೇಷನ್ ಯಾವ ರೀತಿಯಾಗಿ ಸಿಂಪ್ಲಿಫೈ ಮಾಡಿದಾಗ ಯಾವ ರೀತಿಯಾಗಿ ಬರ್ಕೋಬೋದು? 9x ಮೈನಸ್ 10y ಈಸ್ ಈಕ್ವಲ್ ಟು ಮೈನಸ್ 12 ಅಂತ ಬರ್ಕೋಬೋದು. ಇದನ್ನು 1 ಅಂತ ತೊಗೊಳ್ತೀನಿ. ಅದೇ ರೀತಿ ಇದನ್ನು ಸಹ ಸಾಲ್ವ್ ಮಾಡ್ಕೊಂಡು ಬರೆಯೋಣ. ಸೆಕೆಂಡ್ ಲೀನಿಯರ್ ಈಕ್ವೇಷನ್ನ ನಾವು ಸಿಂಪ್ಲಿಫೈ ಮಾಡಿದರೆ ಆನ್ಸರ್ ಏನು ಬರುತ್ತಪ್ಪ ಅಂತ ಹೇಳಿದರೆ 2x ಪ್ಲಸ್ 3y ಈಸ್ ಈಕ್ವಲ್ ಟು 13 ಬರುತ್ತೆ. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಫಸ್ಟಿಗೆ ಏನು ಮಾಡೋಣ? ಫ್ರಮ್ ಈಕ್ವೇಷನ್ 1ಅನ್ನು ತೊಗೊಳ್ಳೋಣ. 9x ಮೈನಸ್ 10y ಈಸ್ ಈಕ್ವಲ್ ಟು ಮೈನಸ್ 12 ಇದೆ. ಇದರಲ್ಲಿ ಏನು ಮಾಡೋಣ? ಎಕ್ಸ್ ವ್ಯಾಲ್ಯೂನ ಇನ್ ಟರ್ಮ್ಸ್ ಆಫ್ ವೈ ಆಗಿ ಬರ್ಕೊಳ್ಳೋಣ. ಅದಕ್ಕೋಸ್ಕರ ಏನು ಮಾಡಬೇಕು? ವೈಯನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ 9x ಇಲ್ಲೇ ಉಳ್ಕೊಳುತ್ತೆ, ಮೈನಸ್ 12 ಹಾಗೆ ಇದೆ. ಮೈನಸ್ 10ಅನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ ಇರೋದೇನಾಯಿತು? ಪ್ಲಸ್ 10y ಆಗುತ್ತೆ. ನನಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಇಂಟು 9ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗ ಏನಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 12 ಪ್ಲಸ್ 10y ಇಂಟು ಇರೋದೇನಾಗುತ್ತೆ? ಡಿವೈಡ್ ಬೈ 9 ಆಗುತ್ತೆ. ಇದನ್ನು ನಾನು ಈಕ್ವೇಷನ್ 3 ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಏನು ಮಾಡೋಣ? ಸಬ್ಸ್ಟಿಟ್ಯೂಟ್ x ಈಸ್ ಈಕ್ವಲ್ ಟು ಮೈನಸ್ 12 ಪ್ಲಸ್ 10y ಡಿವೈಡ್ ಬೈ 9 ಇನ್ ಈಕ್ವೇಷನ್ 2. ಗೊತ್ತಾಗ್ತಾ ಇದೆಯಾ? ಈಕ್ವೇಷನ್ 1ಅನ್ನು ತೊಗೊಂಡು ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಮಾಡಿರೋದ್ರಿಂದ ನಾನು ಏನು ಮಾಡ್ತೀನಿ? ಎಕ್ಸ್ ವ್ಯಾಲ್ಯೂನ ಈಕ್ವೇಷನ್ 2ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಈಕ್ವೇಷನ್ 2 ಏನಿದೆ? 2x ಪ್ಲಸ್ 3y ಈಸ್ ಈಕ್ವಲ್ ಟು 13 ಇದೆ ಅಲ್ವಾ? ಇದರಲ್ಲಿ ಏನು ಮಾಡೋಣ? ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋಣ. 2ಅನ್ನು ಹಾಗೆ ಬರ್ಕೊತೀನಿ. ಎಕ್ಸಿನ ವ್ಯಾಲ್ಯೂ ಏನು ಬಂದಿದೆ ಅಲ್ಲಿ ಬರೆಯೋಣ. ಆಫ್ ಮೈನಸ್ 12 ಪ್ಲಸ್ 10y ಡಿವೈಡ್ ಬೈ 9 ಪ್ಲಸ್ ನೋಡಿ ಪ್ಲಸ್ 3y ಈಸ್ ಈಕ್ವಲ್ ಟು 13ಅನ್ನು ಬರ್ಕೊಳ್ತಾ ಇದ್ದೀನಿ. ನೋಡಿ, ಡಿವೈಡ್ ಬೈ 9 ಇದೆ, ನ್ಯೂಮರೇಟರ್ 2 ಇದೆ. ಇವೆರಡು ಡಿವೈಡ್ ಆಗೋದಿಲ್ಲ, ಹಾಗಾಗಿ ಡಿವೈಡ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಏನು ಮಾಡ್ತೀನಿ? ಈ 2ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. 2ಗೆ ಸೈನ್ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 2 2s 24 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 10s 20y ಡಿವೈಡ್ ಬೈ 9 ಪ್ಲಸ್ 3y ಈಸ್ ಈಕ್ವಲ್ ಟು 13 ಆಗೋಯಿತು. ಓಕೆ, ಇಲ್ಲಿ ಏನಿದೆ? 3yಗೆ ಡಿನಾಮಿನೇಟರಲ್ಲಿ ಏನೂ ಇಲ್ಲ, ಡಿವೈಡ್ ಬೈ 1 ಅಂತ ನಾವು ಬರಿಬೋದು. ಅಂದರೆ ಡಿನಾಮಿನೇಟರಲ್ಲಿ ಏನೂ ಇಲ್ಲ ಅಂದರೆ ಡಿವೈಡ್ ಬೈ 1 ಇರುತ್ತೆ. 9 ಮತ್ತು 1ಗೆ ಎಲ್ ಸಿ ಎಮ್ ಏನಾಗುತ್ತೆ? 9 ಮತ್ತು 1ಗೆ ಎಲ್ ಸಿ ಎಮ್ಮು 9 ಆಗಿರುತ್ತೆ. ಓಕೆನಾ? 9 ಎಷ್ಟೇ 9 ಆಗಿರುತ್ತೆ. 9 1s 9 ಆಗಿರುತ್ತೆ. ನ್ಯೂಮರೇಟರ್ ಇಷ್ಟಕ್ಕೂ ಸಹ 1ಅನ್ನು ಮಲ್ಟಿಪ್ಲೈ ಮಾಡಬೇಕು. 1 ಎಷ್ಟೇ 9 1 9s 9 ಆಗಿರುತ್ತೆ. ಇಂಟು 9 ಮಾಡಬೇಕಾಗುತ್ತೆ ನ್ಯೂಮರೇಟರ್ಗೆ. ಓಕೆ, 1ಇಂದ ಮಲ್ಟಿಪ್ಲೈ ಮಾಡಿದರೆ ಸೇಮ್ ಅಲ್ಲೇನಿದೆ ಅದೇ ಬರುತ್ತೆ. ಮೈನಸ್ 24 ಪ್ಲಸ್ 20y ಪ್ಲಸ್ 9 3s 27y ಈಸ್ ಈಕ್ವಲ್ ಟು 13 ಆಗೋಯಿತು. ಓಕೆ, ಸಿಂಪ್ಲಿಫೈ ಮಾಡ್ತಾ ಹೋಗ್ಬಿಡೋಣ. ನೋಡಿ, ಇಲ್ಲಿ ಇಲ್ಲಿ y ಇದೆ, ಇಲ್ಲೂ y ಇದೆ. y ಅಂದರೆ ಲೈಟ್ ಟರ್ಮ್ಸ್ ಆಯಿತು. ಸಾಲ್ವ್ ಮಾಡೋಣ. ಮೈನಸ್
24 ನೋಡಿ ಸೈನ್ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಪ್ಲಸ್ ಪ್ಲಸ್ ಅಂದರೆ ಅಡಿಷನ್. 20 ಪ್ಲಸ್ 27 ಮಾಡಿದರೆ 47y ಬರುತ್ತೆ. 20 ಮತ್ತು 27ಅಲ್ಲಿ 27 ಬಿಗ್ಗರ್ ನಂಬರ್, ಸೈನ್ ಏನಿದೆ ಪ್ಲಸ್ ಇದೆ, ಪ್ಲಸ್ 47y ಆಯಿತು. ಡಿವೈಡ್ ಬೈ 9 ಈಸ್ ಈಕ್ವಲ್ ಟು 13. ಏನು ಮಾಡೋಣ, ಈ ಡಿವೈಡ್ ಬೈ 9ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. -24 ಪ್ಲಸ್ 47y ಈಸ್ ಈಕ್ವಲ್ ಟು 13. ನೋಡಿ ಡಿವೈಡ್ ಬೈ ಇರೋದನ್ನ ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಇಂಟು 9 ಆಗೋಯಿತು. ನೆಕ್ಸ್ಟ್ -24 ಪ್ಲಸ್ 47y ಈಸ್ ಈಕ್ವಲ್ ಟು 39 117 ಆಗಿರುತ್ತೆ. ಓಕೆ, ವೈ ವ್ಯಾಲ್ಯೂ ಬೇಕು. ವೈ ಪಾಸಿಟಿವ್ ಆಗಿರೋದ್ರಿಂದ ವೈಯನ್ನು ಇಲ್ಲೇ ಉಳಿಸ್ಕೊಂಡು -24ನ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 47y ಈಸ್ ಈಕ್ವಲ್ ಟು 117. ನೋಡಿ ಮೈನಸ್ ಇರೋದು ಆ ಸೈಡ್ ಟ್ರಾನ್ಸ್ಫರ್ ಆದರೆ ಏನಾಯಿತು, ಪ್ಲಸ್ 24 ಆಗೋಯಿತು. 47y ಈಸ್ ಈಕ್ವಲ್ ಟು ಪ್ಲಸ್ಸು ಇದೆ ಅಡಿಷನ್ನು, 117 ಪ್ಲಸ್ 24ಅನ್ನು ಮಾಡಿದರೆ 141 ಆಗೋಗುತ್ತೆ. ನನಗೆ ವೈ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 47ನ ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ. y ಈಸ್ ಈಕ್ವಲ್ ಟು 141 ಡಿವೈಡ್ ಬೈ 47 ಬರುತ್ತೆ. ಓಕೆ, ಇವೆರಡು ಡಿವೈಡ್ ಆಗುತ್ತೆ ಅಂದರೆ ಎಸ್ ಡಿವೈಡ್ ಆಗುತ್ತೆ. 47 1s 47 3s 141 ಆಗಿರುತ್ತೆ. y ಈಸ್ ಈಕ್ವಲ್ ಟು 3 ಆಗೋಯಿತು. ನನಗೆ ವೈ ವ್ಯಾಲ್ಯೂ ಸಿಕ್ಕೋಯ್ತು. ಈಗ ಏನು ಮಾಡೋಣಪ್ಪ ಅಂದರೆ ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು 3 ಇನ್ ಈಕ್ವೇಷನ್ 3. ಈಕ್ವೇಷನ್ 3ಅಲ್ಲಿ ವೈ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ಈಕ್ವೇಷನ್ 3 ಏನು ಬಂದಿದೆ ಅಪ್ಪ ಅಂತೇಳಿದರೆ ಎಕ್ಸ್ ಈಸ್ ಈಕ್ವಲ್ ಟು -12 ಪ್ಲಸ್ 10y ಡಿವೈಡೆಡ್ ಬೈ 9 ಬಂದಿದೆ. ಈಸ್ ಈಕ್ವಲ್ ಟು -12 ಪ್ಲಸ್ 10, ವೈ ವ್ಯಾಲ್ಯೂ ಏನು ಬಂದಿದೆ ನಮಗೆ 3 ಅಲ್ವಾ, ಇಂಟು 3 ಡಿವೈಡ್ ಬೈ 9 ಆಗೋಯಿತು. ಈಸ್ ಈಕ್ವಲ್ ಟು -12 ಪ್ಲಸ್ 10 3s 30 ಆಗೋಯಿತು. ಡಿವೈಡ್ ಬೈ 9 ಆಯಿತು. ಈಸ್ ಈಕ್ವಲ್ ಟು ನೋಡಿ ಮೈನಸ್ಸು ಪ್ಲಸ್ಸು ಇದೆ, ಮೈನಸ್ಸು ಪ್ಲಸ್ಸು ಅಂದರೆ ಏನು, ಸಬ್ಟ್ರಾಕ್ಷನ್ನು. 30ಯಲ್ಲಿ 12ಅನ್ನು ಸಬ್ಟ್ರಾಕ್ಷನ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ, 18 ಬರುತ್ತೆ. ನೋಡಿ 30 ಬಿಗ್ಗರ್ ಆಗಿರೋಂಥ ಇದರ ಸೈನ್ ಏನು, ಪ್ಲಸ್ 18 ಡಿವೈಡ್ ಬೈ 9 ಆಯಿತು. ಡಿವೈಡ್ ಆದರೆ ಡಿವೈಡ್ ಮಾಡಿ, ಎಷ್ಟು ಡಿವೈಡ್ ಆಗುತ್ತೆ, 9 1s 9 2s 18 ಪ್ಲಸ್ 2 ಆಗೋಯ್ತು. ಎಕ್ಸಿನ ವ್ಯಾಲ್ಯೂ ಏನು ಬಂತು, +2 ಬಂತು. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 2 ಆ್ಯಂಡ್ y ಈಸ್ ಈಕ್ವಲ್ ಟು 3 ಈ ಪ್ರಾಬ್ಲಮಿನ ಆನ್ಸರ್ ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.